ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ದಂಡಗುಂಡ ಸಂಗಮೇಶ್ವರ ಹಿರೇಮಠದ ಪರಮಪೂಜ್ಯ ಸಂಗನಬಸವ ಶಿವಾಚಾರ್ಯ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ರೇವಣಸಿದ್ಧ ಶಿವಾಚಾರ್ಯರು ತೊನಸನಹಳ್ಳಿ ಶ್ರೀಗಳು, ನಂತರ ಚೆನ್ನವೀರ ಸ್ವಾಮೀಜಿ ಯಾದಗಿರಿ ಅವರು ಮತ್ತು ಗುರು ಸ್ವಾಮಿಯವರು ಈ ನದಿಸಿನ್ನೂರು ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದಂಡಗುಂಡ ಬಸವಣ್ಣರ ದೇವಸ್ಥಾನದ ಮತ್ತು ಮಠದ ನಡುವೆ ಇರುವಂತಹ ವಿವಾದದ ಬಗ್ಗೆ. ಕಳೆದ ವಾರ ದಂಡಗುಂಡ ಬಸವಣ್ಣನವರ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದು ಅನಧಿಕೃತ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ನಾವು ಮಾಡಿದ್ವಿ. ಮತ್ತು ಆ ದೇವಸ್ಥಾನವನ್ನ ಮುಜರಾಯಿಗೆ ವ್ಯಾಪ್ತಿಯಲ್ಲಿ ಬರುವಂತಹದ್ದು, ಆ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ರೆಕಮೆಂಡ್ ಲೆಟರ್ ಅನ್ನ ಕೊಡ್ತಾರೆ. ಇದು ನಿಯಮ ಬಾಹಿರ ಮತ್ತು ಕಾನೂನಿಗೆ ವಿರುದ್ಧವಾಗಿರುವಂತಹದ್ದು. ಇದನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಖಂಡಿಸಿದೆ. 2 ದಿನಗಳ ಹಿಂದೆ ಆ ಟ್ರಸ್ಟಿನ ವೈಟ್ ಕಾಲರ್ಸ್ ಲೀಡರ್ಗಳೆಲ್ಲ ಬಂದು ಬಾಯಿಗೆ ಬಂದಂಗೆ ಮಠಾಧೀಶರ ವಿರುದ್ಧ ಮಾತಾಡಿ ಹೆದರಿಸುವಂತಹ ಮತ್ತು ದಬ್ಬಾಳಿಕೆ ಮಾಡುವಂತಹ ಮಾತುಗಳನ್ನ ಆಡಿ ಮತ್ತು ಸವಾಲನ್ನು ಕೂಡ ಎಸೆದಿದ್ದಾರೆ. ಇದು ಅನಧಿಕೃತ ಟ್ರಸ್ಟ್ ಅಂತೇಳಿ ಸಾಬೀತುಪಡಿಸಬೇಕು ಅನ್ನುವಂತ ಸವಾಲನ್ನ ಅವರು ಹೇಳಿದ್ದಾರೆ. ನಾನು ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ, ನಾವು ಸವಾಲು ಸ್ವೀಕಾರ ಮಾಡುವಂತಹದ್ದು ಹುಲಿ ಸಿಂಹಗಳಿಂದ, ನಾಯಿ ನರಿಗಳ ಸವಾಲನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅವರು ಉಸ್ತುವಾರಿ ಸಚಿವರನ್ನ ಗುಣಗಾನ ಮಾಡಿ ಅವರನ್ನ ಮೇಲ್ ಕಟ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒತ್ತಡದಿಂದ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಕೊಡಿ ಅಂತ ಹೇಳಿದ್ದಕ್ಕಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ, ಆಯುಕ್ತಾಲಯಕ್ಕೆ ಮುಜರಾಯಿಗೆ ಲೆಟರ್ ಬರೆದಿದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ಗೆಜೆಟ್ ನಲ್ಲಿ ಉಲ್ಲೇಖ ಇದೆ, ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಯಾವುದೇ ಟ್ರಸ್ಟ್ಗಳನ್ನ ನೇಮಿಸುವ ಹಾಗಿಲ್ಲ. ಮತ್ತೆ ಗ್ರಾಮಸ್ಥರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಅವರು ಒತ್ತಡಕ್ಕೆ ಮಣಿದು ಸಂವಿಧಾನವನ್ನ ಅರಿತು ಕುಡಿದ ತತ್ವಜ್ಞಾನಿಯಾದಂತಹ ಸಚಿವರು ನಿಯಮ ಬಾಹಿರವಾಗಿ ಲೆಟರ್ ಕೊಡುವಷ್ಟು ದಡ್ಡರಾದ್ರೆ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಅದರಲ್ಲಿ ಒಬ್ಬ ಟ್ರಸ್ಟಿನಲ್ಲಿ ಮಹಾನ್ ನ್ಯಾಯವ್ಯಾಧಿ ಇದ್ದಾರೆ. ಆ ನ್ಯಾಯವ್ಯಾಧಿಗಳು ಹೊರಗಡೆ ಬಂದು ಹೇಳ್ತಾರೆ, ನಾವು ಪ್ರತಿ ವರ್ಷ ಆಡಿಟ್ ಮಾಡಿಸ್ತಾ ಬಂದಿದ್ದೀವಿ, ಯಾವುದೇ ಹಣ ದುರ್ಬಳಕೆ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಆಡಿಟ್ ಯಾರಿಂದ ಮಾಡಿಸಿದ್ರಿ? ನಿಮಗೆ ಬೇಕಾದಂತಹ ಚಾರ್ಟರ್ಡ್ ಅಕೌಂಟ್ ನಿಂದ ಆಡಿಟ್ ಮಾಡಿಸಿರ್ಬೋದು, ಅಥವಾ ಬೇರೆ ಯಾರಾದ್ರೂ ಒಬ್ಬ ಆಫೀಸರ್ನಿಂದನೋ ಅಥವಾ ಆ ಚಾರ್ಟರ್ಡ್ ಅಕೌಂಟರ್ ಅಂಗಡಿ ತೆರ್ಕೊಂಡು ಕುಂತವ್ರಿಂದ ನೀವು ಮಾಡಿಸಿರ್ಬೋದು. ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಿಮ್ಮ ಆಡಿಟ್ ರಿಪೋರ್ಟ್ ಅನ್ನ ಮಾಡಿಸೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇದೆ, ಅಕೌಂಟ್ ಜನರಲ್ ಅಂತ, ಎಜಿ ಆಫೀಸ್, ಮಹಾಲೇಖ ಪಾಲಕರು ಅನ್ನುವಂತಹ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ನೀವೇನಾದ್ರೂ ಆಡಿಟ್ ಮಾಡಿಸಿದಿರಾ? ಇಲ್ಲ, ಆ ಸಾಹಸಕ್ಕೆ ಇವರು ಹೋಗಿಲ್ಲ. ಮತ್ತೆ ನಾವು ಆ ಕಮಿಟಿಯಲ್ಲಿ ಕೇವಲ ಉಸ್ತುವಾರಿ ಸಚಿವರ ಚೇಲಾಗಳಿದ್ದಾರೆ ಅಂತ ಹೇಳಿದೀವಿ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ, ಬರೀ ಕಾಂಗ್ರೆಸ್ನವ್ರಿಲ್ಲ, ನಾವು ಬಿಜೆಪಿಯವ್ರು ಇದೀವಿ, ಬಿಜಿ ಪಾಟೀಲ್ ಇದ್ದಾರೆ, ನಾನು ಇದೀನಿ ಅಂತ ಹೇಳ್ತಾರೆ. ನೀವು ಯಾತಕ್ಕೆ ಬಿಜೆಪಿಯಲ್ಲಿ ಇದೀರಿ ಅನ್ನೋದು ನಮಗೆ ಗೊತ್ತಿದೆ. ಜನ ಮಾತಾಡ್ತಾರೆ, ದಿನ ಮೇ ಬಿಜೆಪಿ, ರಾತ್ ಮೇ ಕಾಂಗ್ರೆಸ್,
ನಿಮ್ಮ ಕುತಂತ್ರದಿಂದಲೇ ಅಲ್ಲಿ ಮಣಿಕಂಠ ರಾಠೋಡ್ ಸೋತು ಹೋದ್ರು. ನಿಮ್ಮ ಷಡ್ಯಂತ್ರದಿಂದಲೇ ಇಲ್ಲಿ MP ಬಿಜೆಪಿ ಅಭ್ಯರ್ಥಿ ಸೋತು ಹೋದ್ರು. ಹಾಗೆ ನೋಡಿದ್ರೆ ಅವ್ರ ಮಗನ ಕೂಡ ಸೋತ್ರಲ್ಲ ಮತ್ತೆ ಅವರು ಈ ಕಲಬುರಗಿ ಕ್ಷೇತ್ರದಲ್ಲಿ. ಅದನ್ನ ಆಮೇಲೆ ಹೇಳ್ತೀನಿ ನಿಮ್ಗೆ, ಮಗನಿಗೆ ನಾನು ಅದನ್ನ ಮತ್ತೆ ತಿಳಿಸ್ತೀನಿ ನಿಮ್ಗೆ. ಇದು ಬೇಡ, ಈಗ ಮಧ್ಯದಲ್ಲಿ ನೀವು ಆ ವಿಷಯ ನೀವು ತಂದ್ರಲ್ಲ ಇವಾಗ. ಹೌದು, ನಾನು ಹೇಳ್ತಾ ಇದ್ದೀನಿ. ಈಗ ಜಗಜ್ಜಾಹಿರ ಜನರು ಮಾತಾಡ್ತಾ ಇದ್ದಾರೆ, ತನ್ನು ಬಿಜೆಪಿ ಮೇ ಮನ್ ಕಾಂಗ್ರೆಸ್ ಮೇ. ಇಂತಹ ರಾಜಕಾರಣಿಗಳು ಇವ್ರು ಇದ್ದಾರೆ. ಇವರಿಂದ ಇನ್ನೇನು ನಿರೀಕ್ಷಿಸ ಸಾಧ್ಯ ಇಲ್ಲ. ಇವರು ಮುಂದುವರೆದು ಹೇಳ್ತಾರೆ, ಆಂದೋಲನ ಶ್ರೀಗಳದ್ದು ರಾಜಕೀಯ ಪ್ರೇರಿತ ಹೇಳಿಕೆ. ಕಾಂಗ್ರೆಸ್ ನಿಮ್ಮಲ್ಲೇ ಇದೆ ಅಂತ ಹೇಳ್ತೀರಿ, ಬಿಜೆಪಿನೂ ನಿಮ್ಮಲ್ಲೇ ಇದೆ ಅಂತ ಹೇಳ್ತೀರಿ. ಹೀಗಿದ್ದ ಮೇಲೆ ನಮ್ಗೆ ಯಾರು ರಾಜಕೀಯ ಪಕ್ಷದವರು ಪ್ರೇರಣೆ ಕೊಡ್ತಾರೆ ಮಾತಾಡ್ಲಿಕ್ಕೆ? ಇದು ಹೇಗೆ ರಾಜಕೀಯ ಪ್ರೇರಿತ ಆಗತ್ತೆ? ಇದು ಅಕ್ಷಮ್ಯ ಅಪರಾಧದ ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಇದಾರಲ್ಲ ಇವರು, ಚಿತ್ತಾಪುರಿನ ಕಾಂಗ್ರೆಸ್ ನಾಯಕರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿಯವರೆಗೆ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಚಿತ್ತಾಪುರಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ವ್ಯಕ್ತಿ ಮಾತಾಡಿದಾರ? ಅಲ್ಲಿಯ ಶಾಸಕರ ವಿರುದ್ಧ ಬಾಯಿ ಬಿಚ್ಚಿದಾರ? ಹೋರಾಟ ಇಟ್ಕೊಂಡಿದಾರ? ಒಂದೇ ಒಂದು ಹೋರಾಟ ಮಾಡಿದ್ದನ್ನ ತೋರಿಸಿ ನೋಡೋಣ. ಇಲ್ಲ, ಒಳ ಒಪ್ಪಂದ ಇವರು. ನಾನು ಅದಕ್ಕೆ ಹೇಳೋದು, ದಿನ್ ಮೇ ಬಿಜೆಪಿ ರಾತ್ ಮೇ ಕಾಂಗ್ರೆಸ್. ಹೀಗಾಗಿ ಪ್ರಶ್ತು ಕಾಂಗ್ರೆಸ್ ಬಿಜೆಪಿ ಎಲ್ಲ ಸೇರಿಸಿ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯನ್ನ ಕರೆಯಕ್ ಬಂದ್ರಲ್ಲ ಇವರು. ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಧೈರ್ಯ ಇದ್ರೆ ಇವರು ಅಲ್ಲಿ ಮಾಡಿ ನೋಡೋಣ ಪತ್ರಿಕಾಗೋಷ್ಠಿಯನ್ನ. ಟ್ರಸ್ಟ್ ಅನಧಿಕೃತ ಅಂತ ಹೇಳಿದ್ದಾರೆ, ಅದನ್ನ ಸಾಬೀತುಪಡಿಸಿ. ಮುಜರಾಯಿ ಇಲಾಖೆನೇ ಹೇಳಿದೆ. 2012ರಲ್ಲಿ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಹೋಯ್ತು. ಹೋದ ಮೇಲೆ ಅಲ್ಲಿ ಟ್ರಸ್ಟಿನ ಅವಶ್ಯಕತೆ ಇಲ್ಲ. ಹೀಗಾಗಿ ಮುಜರಾಯಿ ಇಲಾಖೆ ಧಾರ್ಮಿಕ ದತ್ತಿ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ನಡಾವಳಿ ಪತ್ರ ಬರೀತಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳನ್ನ ಕೆಲವು ಜನರು ಟ್ರಸ್ಟ್ ಗಳನ್ನಾಗಿ ಮಾಡಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸ್ಬೇಕು. ಮತ್ತು ಆ ದೇವಸ್ಥಾನದ ಚಿತ್ರ, ದೇವರ ಮೂರ್ತಿಗಳನ್ನ ಪ್ರಿಂಟ್ ಮಾಡಿ ಯಾರು ಕೂಡ ಭಕ್ತರಿಂದ ಹಣ ಸಂಗ್ರಹ ಮಾಡಬಾರ್ದು, ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳಿ ಆಯುಕ್ತಾಲಯ ಸರ್ಕಾರದ ನಡವಳಿಗಳನ್ನ ಇಲ್ಲಿ ಎಲ್ಲ ಕರ್ನಾಟಕದ ಜಿಲ್ಲಾಡಳಿತಕ್ಕೆ ಸುತ್ತೋಲೆಯನ್ನ ಹೊರಡಿಸುತ್ತೆ. ಅದ್ರ ಪ್ರಕಾರ ಇಲ್ಲಿ ಜಿಲ್ಲಾಧಿಕಾರಿಗಳು AC ಹೇಳ್ತಾರೆ, AC ತಹಸೀಲ್ದಾರ್ ಹೇಳ್ತಾರೆ. 1, 2, 3 ನೆನಪುಲೆಗಳಾಗಿದ್ದಾವೆ. 22ರಲ್ಲಿಯೂ ಕೂಡ ಬಂದಿದೆ, ನೀವು ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಟ್ರಸ್ಟ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ. ಇಲ್ಲಿಯವರೆಗೆ ಚಿತ್ತಾಪುರ್ ತಹಸೀಲ್ ಕಚೇರಿ ಒಳಗಡೆ ಈ ಆದೇಶದ ಪ್ರತಿಗಳು ಡಸ್ಟ್ ಬಿನ್ಗೆ ಸೇರಿದವಂದ್ರೆ ಇಲ್ಲಿ ಕಾನೂನು ಯಾಕೆ ಪಾಲನೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಯಾರಿದ್ದಾರೆ? ಆಡಳಿತಾಧಿಕಾರಿ ನೇಮಕ ಮಾಡದಂತೆ ನೋಡಿಕೊಳ್ಳುವಂತಹ ಮಂತ್ರಿಗಳು ಯಾರಿದ್ದಾರೆ? ಅದಕ್ಕೆ ನಾನು ಹೇಳಿದ್ದು, ಈ ಮಂತ್ರಿಗಳ ಶಿಷ್ಯಂದಿರು, ಈ ಪಕ್ಷದ ಕಾರ್ಯಕರ್ತರು ಅಲ್ಲಿ ಇರೋದ್ರಿಂದ ಅದರ ವಿರುದ್ಧ ಇಲ್ಲಿಯ ಉಸ್ತುವಾರಿ ಸಚಿವರು ಹೋರಾಟವನ್ನ ಮಾಡ್ತಾ ಇಲ್ಲ ಮತ್ತು ನಿರ್ದಾಕ್ಷಿಣ್ಯ ಕ್ರಮವನ್ನ ಅವರು ತೆಗೆದುಕೊಳ್ತಾ ಇಲ್ಲ. ಈಗ ನಿನ್ನಿನ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅವ್ರು ಹೇಳಿದ್ರು ನಿಮ್ಮ ವಿರುದ್ಧ ಏನಪ್ಪಾ ಅಂದ್ರೆ ಸ್ವಾಮೀಜಿಯ ಆರೋಪ ನಿರಾಧಾರವಾಗಿದೆ ಮತ್ತು ಸಾಕಷ್ಟು ದುರುದ್ದೇಶ ಪೂರ್ವಕವಾಗಿ ಕೂಡಿದೆ ಅಂತ ನಿನ್ನಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ನೋಡಿ, ಏನ್ ದುರುದ್ದೇಶ ಇದೆ? ಇದು ನಮ್ ಟ್ರಸ್ಟ್ ಅಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ, ಬಿಜೆಪಿ ಅವರು ಕೂಡ ಇದ್ದಾರೆ, ಎಲ್ರು ಕೂಡ ಇದ್ದಾರೆ. ಅಲ್ರಿ, ಕಾಂಗ್ರೆಸ್ ಬಿಜೆಪಿನೇ ಯಾಕೆ ಬೇಕು? ಕಮ್ಯುನಿಸ್ಟ್ ತಗೊಳ್ರಿ, JDS ತಗೊಳ್ರಿ, ಆಮ್ ಆದ್ಮಿ ಪಕ್ಷ ತಗೊಳ್ಳಿ. ನೀವು ಇಬ್ರೇ ಯಾಕೆ ತಗೊಳ್ತೀರಿ? ದುರುದ್ದೇಶ ಏನಿರುತ್ತೆ ರೀ? ಇವರು ದುರುದ್ದೇಶನ ಆಯುಕ್ತಾಲಯದ ಪತ್ರ, ಜಿಲ್ಲಾಧಿಕಾರಿಗಳ ಪತ್ರ, ಹೈಕೋರ್ಟ್ ಕೂಡ ಪೆಟಿಷನ್ ನ ಬೇಡಿಕೆಗಳನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಏನ್ ದುರುದ್ದೇಶ ಇದರಲ್ಲಿ? ಅವರು ದುರುದ್ದೇಶ ಇಟ್ಕೊಂಡು ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಾಲಿಗೆಯನ್ನ ಈ ನ್ಯಾಯ ವ್ಯಾಧಿಗಳು ಬಾಯಿಗೆ ಬಂದಂಗೆ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಆಂದೋಲಶ್ರೀ ಕಾವಿ ಕಳಚಿ ರಾಜಕೀಯಕ್ಕೆ ಬರಬೇಕು ಅಂತ.
ಕಾಂಗ್ರೆಸ್ನವರು ಮಾತಾಡಿದ್ದಾರೆ, ಈ ಬಿಜೆಪಿಯ ಚಿತ್ತಾಪುರ್ನ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಅವರು ಮಾತಾಡಿದ್ದಾರೆ. ನಾನು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ, ಬಾಯಿ ಬೇದಿಯಿಂದ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. ಪ್ರತಾಪ ಸಿಂಹ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಪ್ರತಿಭಟನೆ ಕಲಬುರಗಿ ನಗರದಲ್ಲೇ ಇಟ್ಕೊಂಡ್ರು. ಮುಖ್ಯ ಭಾಷಣಕಾರರನ್ನಾಗಿ ಸುಲ್ಫಲ್ ಮಠಾಧೀಶರನ್ನ ಕರ್ಕೊಂಡು ಬಂದ್ರು ಈ ಕಾಂಗ್ರೆಸ್ ನಾಯಕರೇ. ಅವಾಗ ಸುಲ್ಫಲ್ ಸ್ವಾಮಿಗಳು ಹೇಳಿದ್ದಾರೆ, ಪ್ರತಾಪ್ ಸಿಂಹ ನೀನ್ ಕ್ಷಮೆ ಕೇಳಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಚಡ್ಡಿ ಬಿಚ್ಚಿ ಹೊಡಿತೀವಿ ಮನೆಗೆ ಬಂದು ಅಂತ ಹೇಳಿದರು. 2019 ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರ ಪರ ಪ್ರಚಾರ ಮಾಡಿದ್ರು ಈ ಶ್ರೀಗಳು. ಅವಾಗ ಇವ್ರು ಕಾವಿ ಬಿಚ್ಚಿಸಿದ್ರ ಕಾಂಗ್ರೆಸ್ನವರು. ಅವು ಅನುಕೂಲಕ್ಕೆ ತಕ್ಕಂಗೆ ಅವ್ರನ್ನ ಉಪಯೋಗಿಸ್ಕೊಂಡ್ರಲ್ಲ. ಈ ಬಿಜೆಪಿ ಮಹಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಇವರು ಹೇಳ್ತಾರೆ, ಇವರು ಕಾವಿ ಬಿಚ್ಚಿ ಬರಬೇಕು, ಧೈರ್ಯ ಬರುತ್ತೆ, ಕಾದಿ ಹಾಕೊಂಡ್ರು ಧೈರ್ಯ ಬರುತ್ತೆ ಅಂತ. ಈ ಮಾತನ್ನ ಉತ್ತರ ಪ್ರದೇಶಕ್ಕೆ ಹೋಗಪ್ಪ, ನೀನು ಬಿಜೆಪಿ ಲೀಡರ್, ಹೋಗಿ ಯೋಗಿ ಆದಿತ್ಯನಾಥ್ ಆಡಳಿತ ನಡೆಸ್ತಾ ಇದಾರಲ್ಲ, ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಆಡಳಿತ ನಡೆಸಿದ್ರು, ಉಮಾ ಭಾರತಿ ಅವರು ಆಡಳಿತ ನಡೆಸಿದ್ರು, ಸಾಕ್ಷಿ ಮಹಾರಾಜ್ MP ಇದ್ದಾರೆ. ಇವರಿಗೂ ಕಾವಿ ಬಿಚ್ಚಿಸ್ತೀಯಾ? ತಾಕತ್ತಿದೆಯಾ ನಿನ್ಗೆ? ಇಂತಹ ಬೆದರಿಕೆಗಳಿಗೆ ನಾವು ಬಗ್ಗೋರಲ್ಲ. ಕಾವಿ ಯಾರಪ್ಪನ ಆಸ್ತಿ ಅಲ್ಲ, ನೀವ್ಯಾರೂ ಕೂಡ ಜಿಲ್ಲೆಯ ಪಾಳೆಗಾರರಲ್ಲ. ಕಾನೂನು ಬದ್ಧವಾಗಿ ನಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀವು ಯಾವ ದಾಟಿಯಲ್ಲಿ ಪ್ರಶ್ನೆ ಹೇಳ್ತಿರೋ ಆ ದಾಟಿಯಲ್ಲೇ ನಾವು ಉತ್ತರ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಸಾಕಷ್ಟು ಕೇಸ್ಗಳಿದಾವೆ. ಹೌದು, ನನ್ನ ಮೇಲೆ ಕೇಸ್ಗಳಿದಾವೆ. ನಾನೇನ್ ಮುಚ್ಚಿಟ್ಟಿಲ್ಲ. ಯಾರ್ದೇನ್ ನಿಮ್ಮ ತರ ಮಠ ಹೊಡೆದು ಕೇಸ್ ಹಾಕೊಂಡಿಲ್ಲ, ಸ್ವಾಮಿಗಳಿಗೆ ಹೊಡೆದು ಕೇಸ್ ಹಾಕೊಂಡಿಲ್ಲ. ನಿಮ್ಮಂತಹ ಕಳ್ಳರ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ನನ್ನ ಮೇಲೆ ಕೇಸ್ಗಳಿದಾವೆ. ಅದನ್ನ ನಾವು ಎದುರಿಸ್ತೀವಿ, ಅದಕ್ಕೆ ನಾನು ಸಮರ್ಥವಾಗಿದ್ದೀನಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಎರಡು ಕಡೆ ಸಚಿವರು ಮತ್ತು ನಿಮ್ಮ ಮಧ್ಯೆ ಹಲವು ದಿನಗಳಿಂದ ಸಾಕಷ್ಟು ಘರ್ಷಣೆಗಳನ್ನ ನೋಡ್ತಾ ಬರ್ತಾನೆ ಇದ್ದಾರೆ ಕಲಬುರಗಿ ಜಿಲ್ಲೆ ಜನತೆ. ಒಂದಿಲ್ಲ ಒಂದು ಆರೋಪ ನೀವು ಮಾಡ್ತೀರಿ, ಒಂದಿಲ್ಲ ಒಂದು ಆರೋಪ ಅವ್ರು ಮಾಡ್ತಾರೆ. ಇಂಥ ಘರ್ಷಣೆ ಯಾಕೆ ಅಂತ ನೋಡಿ, ಆರೋಪದಲ್ಲಿ ಸತ್ಯಾಂಶ ಇರಬೇಕು, ಆರೋಪದಲ್ಲಿ ಹುರುಳಿರ್ಬೇಕು. ಕೆಲವೊಬ್ರು ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಸ್ವಾಮೀಜಿ ಅವರು ಸಚಿವರ ಆಡಳಿತದ ಮೇಲೆ ಪ್ರಹಾರ ಮಾಡ್ತಿದ್ದಾರೆ, ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಿರಂತರವಾಗಿ ಪ್ರೆಸ್ ಮೀಟ್ಗಳ ಮೇಲೆ ಪ್ರೆಸ್ ಮೀಟ್ಗಳು ಮಾಡ್ತಾರೆ ಅಂತ. ಹೌದು, ತಪ್ಪನ್ನ ಎತ್ತಿಡಿಯೋರು ಯಾರು? ಎಲ್ಲ ರಾಜಕಾರಣಿಗಳು ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಕಾವಿ ತ್ಯಾಗದ ಸಂಕೇತ. ಸರಿ ಮಾಡಿದ್ರೆ ಸನ್ಮಾನ ಮಾಡುತ್ತೆ, ತಪ್ಪು ಮಾಡಿದ್ರೆ ತಿದ್ದಿ ಹೇಳುತ್ತೆ. ಇವ್ರು ಹೇಳ್ತಾರೆ, ಇವರು ಸಚಿವರು ಹಿಂಬಾಲಕರು, ಇವರು ಸ್ವಾಮಿ ಅಂದ್ರೆ ಪೂಜೆ ಮಾಡ್ಬೇಕು, ಪಾಠ ಮಾಡ್ಬೇಕು. ಪೂಜೆನೂ ಮಾಡ್ತೀವಿ, ನಿಮ್ಮಂತವ್ರಿಗೆ ಪಾಠನೂ ಮಾಡ್ತೀವಿ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನೀವು ಕೂಡ ಅವ್ರ ತರ ಸೈಲೆಂಟ್ ಆಗಿ ಇರ್ಬೋದೇನೋ. ಯಾಕೆ ಸೈಲೆಂಟ್ ಆಗಿರೋದು? ಸೈಲೆಂಟ್ ಆಗಿರ್ಬೇಕು. ನಮ್ದೇನು ಬಿಸ್ನೆಸ್ ಇಲ್ಲ ಸರ್, ನಮ್ದೇನು ವ್ಯಾಪಾರ ಇಲ್ಲ, ನಮ್ದೇನ್ ನಾನೇನ್ ಕಾಂಟ್ರಾಕ್ಟರ್ ಅಲ್ಲ, ಗುತ್ತಿಗೆದಾರರು ಅಲ್ಲ. ತಪ್ಪು ಎಲ್ಲಿ ಕಾಣುತ್ತೆ? ಫೋಟೋ ಹಿಡಿದು ತೋರಿಸುವ ಪ್ರದರ್ಶನ ಪ್ರಾರಂಭ ಮಾಡಿದ್ರೆ ಸಚಿವರು. ಈ ದಿನ ನೀವು ಬಿಜೆಪಿಯ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು, ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸತ್ಯ ಕಹಿ ಆಗಿರುತ್ತೆ, ಸತ್ಯ ಕಹಿ ಆಗಿರೋದ್ರಿಂದ ಅದಾಗುತ್ತೆ. ನಮ್ಮ ವಿರುದ್ಧ ಮಾತಾಡಿದ್ರೆ ಅದಕ್ಕೂ ಹುರುಳಿರ್ಬೇಕು. ಅದನ್ನ ನಮ್ದೇನಾದ್ರು ತಪ್ಪಿತ್ತಂದ್ರೆ ನಾವು ತಿಳ್ಕೊಳ್ತೀವಿ. ಬಟ್ ಅವ್ರು ಏನ್ ಮಾಡ್ತಾ ಇದಾರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಮಠದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ನೀವು ಯಾರ ಜೊತೆ ಸೇರ್ತಾ ಇದ್ದೀರಿ? ಔರಂಗಜೇಬನ ವಂಶಸ್ಥರ ಜೊತೆ ಸೇರಿ ದಂಡುಗುಂಡ ಮಠವನ್ನ ಹೊರಗೆ ಹಾಕಿದ್ರಿ. ಇಲ್ಲಿ ನಮ್ಮ ಮಠನೂ ಕೂಡ ಡೋಜರ್ ಹಚ್ಚಿದ್ರು, ಯಾರು ಮಾತಾಡ್ಲಿಲ್ಲ. ಇವ್ರಿಗೇನ್ ಹಕ್ಕಿದೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ? ನಮ್ ಕಾವಿ ಬಗ್ಗೆ. ಕಾವಿ ಈ ದೇಶದ ಅಸ್ಮಿತತೆ, ಇದು ಯಾವ ರಾಜಕಾರಣಿಗಳ ಆಸ್ತಿ ಅಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ಆ ಟ್ರಸ್ಟ್ ನಿಂದ ಆದಂತಹ ತೊಂದರೆಯನ್ನ ಅದೇ ಮಠದ ಪೂಜ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅವ್ರ ಮಾತಿನಿಂದ ನೀವು ಕೇಳಬೇಕು. ಅವ್ರು ಹೇಳೋ ಪ್ರಕಾರ ಸ್ವಾಮೀಜಿ ಅವರು ಸಮಾಜದಲ್ಲಿ ಜನರಿಗೆ ಒಳ್ಳೆ ವಿಷಯವನ್ನ ಹೇಳ್ತಾ ಹೋಗ್ತು, ಬಟ್ ಪರೋಕ್ಷವಾಗಿ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಯಾರು ಹೇಳಿದ್ರು? ಅವ್ರ ಟ್ರಸ್ಟ್ ಅಧ್ಯಕ್ಷರು. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಸುಲ್ಫಲ್ ಸ್ವಾಮಿಗಳಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ರಸ್ತೆ ಮೇಲೆ? ಉತ್ತರ ಕೊಡ್ರಿ ಅದಕ್ಕೆ. ಕಾಂಗ್ರೆಸ್ನವ್ರು ಹೇಳಿದ್ರೆ ಯಾಕೆ ಕರ್ಕೊಂಡು ಬಂದು ದ್ವೇಷದ ಭಾಷಣ ಮಾಡಿಸಿದ್ರಿ? ನಿಮ್ಗೆ ಅನುಕೂಲ ತಕ್ಕಂಗೆ ಸ್ವಾಮಿಗಳನ್ನ ಬಳಸ್ತೀರಿ,
ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಸ್ವಾಮಿಗಳಿಗೆ ಆಗ್ಬೇಕಿದು ಅಂತ ನಾನು ಹೇಳಿದ್ನಲ್ಲ. ಸಮಾಜದ ಓರೆಕೋರೆಗಳನ್ನ ತಿದ್ದುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ, ಮಾಡೇ ಮಾಡ್ತೇವೆ. ಈಗ ಆಂದೋಲನಗಳು ಶಿವರಿಗೆ ಆಗಿರ್ಬೋದು, ಅಫಜಲ್ಪುರ್ ಇಲ್ಲೆಲ್ಲ ಸ್ವಲ್ಪ ನೀರಾವರಿ ಪ್ರದೇಶ ಇದೆ, ಅದರಿಂದ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ, ಬರೀ ರಾಜಕೀಯ ಪ್ರೇರಿತ ಭಾಷಣ ಮಾಡ್ತಾರೆ, ರಾಜಕೀಯವಾಗಿ ಒಂದು ದ್ವೇಷ ಬಿಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವ್ರು ಏನ್ ಕೇಳ್ತಾರಲ್ಲ, ಈಗ ಕಣ್ ತೆರೆದಿದ್ದಾರೆ. ಮಲ್ಲಾಬಾದ್ ಹೋರಾಟವನ್ನ ಕೈಗೆತ್ತಿಕೊಂಡವರು ನಾವು, ಏತ ನೀರಾವರಿ ಹೋರಾಟವನ್ನ ಇಜೇರಿಯಿಂದ ಜೇವರಿಗೆವರೆಗೆ ಪಾದಯಾತ್ರೆ ಮಾಡಿದೀವಿ. ಸರ್ಕಾರ ಬಗ್ಲಿಲ್ಲ. ಧರಮ್ ಸಿಂಗ್ ಅವ್ರು CM ಆಗಿದ್ರು 2005ರಲ್ಲಿ, ಅಂದ್ರೆ 20 ವರ್ಷದ ಹಿಂದಿನ ಮಾತನ್ನ ನಾನು ಹೇಳ್ತಾ ಇದ್ದೀನಿ. 8 ದಿನ ಉಪವಾಸ ಸತ್ಯಾಗ್ರಹ ನಾವು ಹಮ್ಮಿಕೊಂಡಿದೀವಿ. ದಸರಾ ಸಂದರ್ಭದಲ್ಲಿ ಹೋರಾಟ ತಹಸೀಲ್ ಕಚೇರಿ ಎದುರುಗಡೆ 6 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡಿದೀವಿ. ಅಶಕ್ತತೆ ಆಯ್ತು, ನಮ್ಮನ್ನ ಅರೆಸ್ಟ್ ಮಾಡಿ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ಅವಾಗಿನಿಂದ ಇವಾಗಿನವರೆಗೂ ರೈತರ ಪರನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಿಂದೂ ವಿರೋಧಿಗಳ ವಿರುದ್ಧನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ತಾರತಮ್ಯ ಭೇದ ಭಾವ ನಮ್ಮಲ್ಲಿ ಇಲ್ಲ. ಸ್ವಾಮೀಜಿ ಅವ್ರದ್ದು ಒಂದಿಷ್ಟು ತಾವು ಕೇಳ್ಕೋಬಹುದು. ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಆಂದೋಲ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸಹಕಾರ ಮತ್ತು ಅವರ ಪಾದಪದ್ಮಗಳ ಅನಂತ ನಮಸ್ಕಾರ ಸಲ್ಲಿಸಿ, ಅದೇ ರೀತಿಯಾಗಿರ್ತಕ್ಕಂಥ ವನಸ್ಥಳೀಯ ಪರಮ ಪೂಜ್ಯ ಶರಂತೇಶ್ವರ ಮಹಾಸ್ವಾಮಿಗಳವರ ಅನಂತ ನಮಸ್ಕಾರವನ್ನು ಸಮರ್ಪಿಸಿ, ಹಾಗೂ ಯಾದಗಿರಿಯ ಸೊಪ್ಪಿ ಮಠದ ಚನ್ನವೀರ ದೇವರನ್ನು ಕೂಡ ಅನಂತ ಶರಣವನ್ನು ಹೇಳುತ್ತಾ, ಅದೇ ರೀತಿಯಾಗಿರ್ತಕ್ಕಂಥ ಈ ಭಾಗದ ಶಕ್ತಿಪೀಠದ ದೇವಸ್ಥಾನದ ಒಂದು ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥ ಗುರು ರಾಜೇಂದ್ರ ಮಹಾಸ್ವಾಮಿಗಳು ಅವರಿಗೆ ಶರಣಾರ್ಥಿಯನ್ನು ಹೇಳುತ್ತಾ, ಈ ಸಮಾರಂಭದಲ್ಲಿ ಈ ಕಾರ್ಯಕ್ರಮದ ನಿಮಿತ್ತ ದಂಡಗೊಂಡ ಬಸವೇಶ್ವರ ದೇವಸ್ಥಾನ ಆ ಟ್ರಸ್ಟಿನ ಒಂದು ಆಗಿರ್ತಕ್ಕಂಥ ನೋವನ್ನು ತಮ್ಮ ಮುಂದೆ ನಾ ಕೇಳ್ಕೊತಾ ಇದ್ದೀನಿ. ವಿದ್ಯಾನಂದ ಸ್ವಾಮಿ ಮೇಲೆ ಅಧಿಕೃತ ಟ್ರಸ್ಟ್, ಅನಧಿಕೃತ ಟ್ರಸ್ಟ್ ಮಾಂತುಗೌಡ ಪಾಟೀಲ್ ಹಲ್ಲೆ ಮಾಡಿದ್ದಾರೆ. ಈ ಮಾತನ್ನ ಯಾಕೆ ಕೇಳಿದ್ನಿ ಅಂತ ಕೇಳಿದ್ರೆ, ಆ ಸಮಯದಲ್ಲಿ ನಾವು ಇದ್ದಾಗ ಕೂಡ ಯಾರು ಒಡೆದಾಡಬೇಡ್ರಿ, ಇದನ್ನ ಒಂದು ಇತ್ಯರ್ಥಕ್ಕೆ ನಾವು ಬರಬೇಕಾದ್ರೆ ಸೈಲೆಂಟ್ ಆಗಿ ಕುತ್ಕೊಂಡು ಮಾತಾಡ್ಬೇಕಂತಂದ್ರೆ ಅವರು ಒಡೆದಾಡಿದ್ರು, ಇವರು ಒಡೆದಾಡಿದ್ರು. ಅಂತ ಸಮಯದಲ್ಲಿ ಸ್ವಾಮೀಜಿ ಆದವರು ಸೈಲೆಂಟ್ ಕೊಡ್ಬೇಕಾಗಿತ್ತು. ನಾನು ಯಾಕೆ ಈ ಮಾತನ್ನು ಹೇಳಿದ್ರೆ, ಇನ್ನೊಬ್ಬರ ಜಾಗದಲ್ಲಿ ನಿಂತುಕೊಂಡು ಅಧಿಕಾರವನ್ನು ಮಾಡಬಾರದು. ಒಂದು ರೋಡ್ ಅಗಲೀಕರಣವಾಗ್ಲಿ ಮತ್ತು ಅವರ ಜಮೀನಿನಲ್ಲಿ ಆಗ್ಲಿ, ಯಾವ ಇನ್ನೊಬ್ಬರ ಜಮೀನಿನಲ್ಲೇ ನಿಂತುಕೊಂಡು ಈ ರೀತಿ ನೀವು ಮಾಡಬಾರ್ದಂತ ನಾವು ಹೇಳಿದಾಗ ಅವರು ನಮ್ಮ ಮಾತನ್ನ ಕೇಳಲಿಲ್ಲ. ದಂಡಗೊಂಡ ಬಸವೇಶ್ವರ ದೇವಸ್ಥಾನದ ಸಂಘರ್ಷವು 1985ರಲ್ಲಿ ಸ್ಥಾಪನೆಯಾಗಿತ್ತು ಟ್ರಸ್ಟ್. ಈ ಸಭೆಯ ಅಧಿಕಾರಿಯಾಗಿ ಸರ್ವಾಧಿಕಾರಿಯಾಗಿದ್ದು ಟ್ರಸ್ಟಿನ ಬೈಲಾಜ್ ಇದೆ 5ರಂತೆ ಈ ಸಮಿತಿಯ ಮತ್ತೊಂದು ಸಬ್ಡಿಟ್ ಮಾಡಿಕೊಳ್ಳಲಾಗಿದೆ. 2017 ಸ್ಥಾಪನೆಯಾಗಿದ್ದು, ಇದರಿಂದ ನಮ್ಮ ದೇವಸ್ಥಾನದ ಧಕ್ಕೆಯಾಗದಂತೆ ಧಾರ್ಮಿಕ ಕಾರ್ಯಕ್ರಮಗಳು, ಆಚರಣೆಗಳು, ಪೂಜಾ ವಿಧಾನಗಳು ಎಲ್ಲವನ್ನು ಅಡ್ಡಿ ಆತಂಕವನ್ನ ಮಾಡ್ತಾ ಇದ್ದಾರೆ. ಅಧಿಕೃತ ಟ್ರಸ್ಟ್ ಸಮಿತಿ ಮೂಲಕವಾಗಿದೆ. ಈ ಕಾರಣ
ಮಠದಲ್ಲಿ ಭೀಮಣ್ಣ ಸಾಲಿಯವರು ಅನಧಿಕೃತ ಟ್ರಸ್ಟ್ ಅನ್ನ ಸಮಿತಿಯ ಸದಸ್ಯನಾಗಿದ್ದು ಯಾವುದೇ ಮೂಲ ಇಲ್ಲದೆ ಸಮಿತಿಯ ಸೇರಿಕೊಂಡು ವರ್ತನೆ ಮತ್ತು ಮಾಡಿದ್ದು ಇಂದ ನಮ್ಮ ಧಾರ್ಮಿಕ ಪರಂಪರೆಯೇ ಧಕ್ಕೆ ಉಂಟಾಗಿದೆ. ನಾವು ದೇವಸ್ಥಾನದ ಕೆಡವಿದಾಗ ನನ್ನ ಮನಸ್ಸ ಸ್ಥಿತಿಯನ್ನು ದೇವರಿಗೆ ನಮಸ್ಕಾರ ಮಾಡ ಹೋಗುವಂತ ಸಂದರ್ಭ, ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀನಿ, ನಮ್ಮ ಮಠಕ್ಕೆ ನಾವು ಹೋಗ್ತಾ ಇದ್ದೀನಿ ಅಂತ ಸಂದರ್ಭದಾಗ ನಾನು ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಭಕ್ತರು ಬಂದು ನಮಸ್ಕಾರ ಮಾಡಿ ಹೋಗ್ದಾರ್ರಿ, ಒಂದು 5 ನಿಮಿಷ ಕೂತ್ಕೋರಿ ಅಂತ ಭಕ್ತರ ಒಂದು ಮಾತಿನಿಂದ ಕೂತ್ಕೊಂಡ್ವಿ. ಕೂತ್ಕೊಂಡಂತ ಸಮಯದಲ್ಲಿ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದು ಅದು ಏನಾದ ಬಗೆಹರಿಸ್ರಿ ಅಂತ ಹೇಳಿದ್ರು. ಬಗೆಹರಿಸಿ ಅಂತಂದಾಗ ಆಯ್ತು ಸರಿ ಅಂತ ಒಪ್ಕೊಂಡ್ವಿ. ನಾವಿಬ್ಬರೇ ಮಾತಾಡಿದ ಸಮಂಜಸ ಅನ್ಸಲ್ಲ, ಇನ್ನೊಬ್ಬರಿಗೆ ಕರೆಯೋಣ ಅಂತ ಕರೆದ್ರು. ಕರೆದಾಗ ಭೀಮಣ್ಣ ಸಾಲಿ ಅವರು ಬಂದು ಏಕವಚನದಲ್ಲಿ ನಿನಗೆ ಯಾರು ಬಾ ಅಂತ ಹೇಳ್ಯಾರ, ಯಾಕೆ ಬಂದಿ ಇಲ್ಲಿ, ನಿನಗ ನಮ್ಮ ಮೇಲೆ ನೀ ಕೇಸ್ ಮಾಡ್ತಿ, ಏನ್ ತಪ್ಪು ಮಾಡಿವಿ ನಾವು, ಇದನ್ನ ನೀ ತಕ್ಕೋಬೇಕು ಇದನ್ನ ಅಂತ ದೌರ್ಜನ್ಯ ಮಾಡಿದ್ರು. ಕುಂತಂತ ಸಮಯದಲ್ಲಿ ಏನು ಹೋಗ್ತಿದೋ ನಾನೇ ಕುದಿಯ ಕೈಯಾಗಿ ದಬ್ಬಬೇಕು. ಏನ್ರ ನಾ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಆಫೀಸ್ಗೆ ಹೋಗಿದ್ನೆ ನಾನು. ಯಾಕ್ರಿ ಈ ಮಾತನ್ನ ಆಡುವಂತ ಮಾತನ್ರಿ ಇವೆಲ್ಲ? ಈ ರೀತಿಯಾಗಿ ಅವರು ಮಾಡಿ ನಮಗ ಕಲಿಸಿದರು. ನಮಗ ಸೇವಾದಾರಿ ಏನ್ ಹೇಳಿದ್ರು, ಬುದ್ಧಿ ಯಾವಾಗ ಅವರು ಹಂಗ ಹೇಳ್ತಾರಂತಂದ್ಮೇಲೆ ಅವರು ಕೂಡ ಕೇಳಿದ್ರು ಕ್ಷಮೆ, ಅವರೆಲ್ಲ ಹೋಗ್ತಾರ್ರಿ, ನೀವೆಲ್ಲ ಹೋಗ್ರಿ ಅಂತಂದ್ರೆ ಅವ್ರ ಕಲಿಸಿ ನಾವು ಹೋಗ್ತೀವಿ ಅಂತಂದ್ರು. ಎಷ್ಟು ದೌರ್ಜನ್ಯ ಇದೆ ಅವ್ರದ್ದು. ಭೀಮಣ್ಣ ಸಾಲಿ ಅವರು ಅವರೇ ಬಳಸಿದ್ದಾರೆ. ನನಗ ನೋವಾಗಿದೆ, ಆ ನೋವನ್ನ ನಾ ಕೊಡ್ತಾ ಇದ್ದೇನೆ. ಒಬ್ಬ ಸನ್ಯಾಸಿ ಸ್ವಾಮಿಗೆ ಈ ರೀತಿ ಮಾಡೋ ತಪ್ಪ, ಸರಿನಾ? ಇದು ನಮ್ಮ ಮಠವು ಪುರಾತನ ಮಠ, ದಂಡಗುಂಡ ಮತ್ತು ಸಂಗಮೇಶ್ವರ ಸಂಸ್ಥಾನ ಮಠ, ಪರಂಪರೆಯಾಗಿರ್ತಕ್ಕಂಥ ದೇವಸ್ಥಾನ. ಸರ್ಕಾರದ ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಉಂಟು ಮಾಡ್ತಾ ಇದ್ದಾರೆ. ಅವರು 1984 ಟ್ರಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಟ್ರಸ್ಟ್ ಮಾಡಿದಂತ ಮೂಲ ಪುರುಷರು ಇವರ ಹಿರಿಯ ಪೂಜ್ಯರು ಚನ್ನ ಋಷಭೇಂದ್ರ ಶಿವಾಚಾರ್ಯ. ಆ ಟ್ರಸ್ಟಿನ ಬೈಲಾಸ್ ನಲ್ಲಿ ಸರ್ವಾಧಿಕಾರಿಯಾಗಿ ಇವರ ಹಿರಿಯ ಪೂಜ್ಯರನ್ನೇ ನೇಮಕ ಮಾಡ್ತಾರೆ. ಅದನ್ನ ಇವರು 2017ರಲ್ಲಿ ನಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳಿ ಸಬ್ ಡಿಡೋ ಏನೋ ಹೇಳ್ತಾರೆ, ಸಬ್ ಏನೋ ಮಾಡಿದ್ದಾರೆ ಅಂತ ತಿದ್ದುಪಡಿ ಮಾಡಿ ಈ ಸ್ವಾಮಿಗಳು ಸರ್ವಾಧಿಕಾರಿ ಇದ್ದದನ್ನ ತೆಗೆದು ಹಾಕಿ ಇವ್ರನ್ನ 14ನೇ ಸ್ಥಾನಕ್ಕೆ ತಂದು ಈ ಟ್ರಸ್ಟ್ ನವರು ಕೂಡಿಸ್ತಾರೆ. ಇದು ಅಧಿಕೃತ, ಹೌದು ಅಧಿಕೃತ. 2012ರವರೆಗೆ ಇತ್ತು. 84ರಿಂದ 2012ರವರೆಗೆ ಎಲ್ಲಿವರೆಗೂ ಮುಜರಾಯಿ ಇಲಾಖೆ ಪ್ರವೇಶ ಆಗಿದ್ದಿಲ್ಲೋ ಅಲ್ಲಿವರೆಗೆ ಇತ್ತು. 2012ರಿಂದ ಮುಜರಾಯಿ ಇಲಾಖೆ ಆ ದೇವಸ್ಥಾನ ಹೋದ್ಮೇಲೆ ಈ ಟ್ರಸ್ಟ್ ಕೆಲಸ ಆಗಿಲ್ಲ. ಇದಕ್ಕೆ ಜೀರೋ ವ್ಯಾಲ್ಯೂ, ನೋ ವ್ಯಾಲ್ಯೂ. ಹೀಗಾಗಿ ಅಲ್ಲಿ ಟ್ರಸ್ಟ್ ಇಟ್ಕೊಂಡು ಸ್ವಾಮಿಗಳ ಮೇಲೆ ಹಗೆತನ ಸಾಧಿಸೋದು. ಏಕವಚನದಲ್ಲಿ ಈ ಸ್ವಾಮಿಗೆ ಅವಾಗ ಬೇಕಾಗಿತ್ತು ಟ್ರಸ್ಟ್, ಈ ಬೇಡಾಗಿದ್ದಾನೆ ಈ ಸ್ವಾಮಿಗೆ. ನ್ಯಾಯ ವ್ಯಾಧಿ ಮಾತಾಡುವಂತ ಮಾತಿದ್ರು, ಏಕವಚನದಲ್ಲಿ ಮಾತಾಡ್ತಾರೆ. ಯಾವುದೂ ಆಗ್ತಿಲ್ಲ ಇವರಿಗೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಮೌನ ಮುರಿಬೇಕು. ಉಸ್ತುವಾರಿ ಸಚಿವರು ನಮ್ಮ ಹಿಂಬಾಲಕರಾದಾರ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಬಾರದು. ನೀವು ನ್ಯಾಯಬದ್ಧವಾಗಿ ಕಾನೂನು ರೀತಿಯಿಂದ ಆ ಟ್ರಸ್ಟ್ ಅನ್ನ ವಜಾ ಮಾಡಬೇಕು ಮತ್ತು ಅಲ್ಲಿ ಆಡಳಿತಾಧಿಕಾರಿಯನ್ನ ಆಯುಕ್ತಾಲಯವಾಗಿ ನೇಮಕ ಮಾಡಬೇಕು ಅನ್ನುವಂತಹದ್ದು ನಮ್ಮ ಒಂದು ಒತ್ತಡ ಇದೆ. ಈಗ ಮುಜಾಗ್ರತೆಗೆ ಅಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನ ಹೇಳ್ಕೊಂಡು ಪ್ರಯತ್ನ ಮಾಡಿದಿಲ್ಲ. ಹೌದ್ರಿ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕೊಟ್ಟಿಲ್ರಿ.
ಎಷ್ಟು ಬಾರಿ ಭೇಟಿಯಾಗಿ ಪ್ರಯತ್ನ ಮಾಡಿದ್ದೀವಿ? ನಾವು 2-3 ಸಲ ಬಾರಿ ಭೇಟಿಯಾಗಿದ್ದೀವಿ. ಅದಕ್ಕೆ ಏನಾದ್ರು ಉತ್ತರ ನೀಡಿರ್ಬೋದಲ್ಲ ತಮಗೆ? ಏನಾದ್ರು ಉತ್ತರ ನೀಡಿರ್ಬೋದಲ್ಲ? ಇಲ್ಲ, ನೀಡಿಲ್ಲ. ಒಂದು ಸಲ ನಾವು 2017ರಲ್ಲಿ ಜಿಲ್ಲಾಧಿಕಾರಿ ಭೇಟಿಯಾದಾಗ ಒಂದು ಸಲ ಏನ್ ಮಾಡ್ತೀನಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ಅಲ್ಲಿಂದ ಮುಗಿದೋಯ್ತು. ಹಿಂದಗಡೆ ಒತ್ತಡ ಬರ್ತಕ್ಕಂತ ಸಚಿವರಿಂದ ಅದು ಆಡಳಿತ ಅಧಿಕಾರಿಯನ್ನು ಹಿಡ್ಕೊಂಡು ಆ ಕೆಲಸ ಅಲ್ಲೇ ಒಂದು ಸ್ಟಾಪ್ ಮಾಡಿದ್ದಾರೆ. ಈಗ ನಮಗೆ ನ್ಯಾಯ ಬೇಕಾಗಿದೆ. ನ್ಯಾಯ ಅಂದ್ರೆ ಏನು? ಮಠ ಕಟ್ಟಿ ಕೊಡಬೇಕು, ಶಿಕ್ಷೆ ಕೆಡಿಯುವುದರಿಗೆ ಶಿಕ್ಷೆ ಆಗ್ಬೇಕು, ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡ್ಬೇಕು. ಈಗ ಮುಜರಾಯಿ ಇಲಾಖೆಯ ಮಠ ಹೋಗಿದೆ ಅಂತ ಹೇಳ್ತಾ ಇದ್ದೀವಿ. ದೇವಸ್ಥಾನ ಹೋಗಿದೆ. ದೇವಸ್ಥಾನ ಹೋಗಿದೆ. ಈ ಟ್ರಸ್ಟ್ ನಿಷ್ಕ್ರಿಯ ಕೆಲಸ ಇದ್ರೂ ಕೂಡ ಇವರ ಮುಂಬೈ ಚೌರಿನಿಂದ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಅದೇ ನಾನು ಹೇಳ್ತೀನಲ್ಲ, ಇಂಥ ದೇವಸ್ಥಾನದ ಫೋಟೋಗಳನ್ನು ಬಳಸಿ ಹಣ ಸಂಗ್ರಹ ಮಾಡುವವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಆಯುಕ್ತಾಲಯ ಸೂಚನೆ ಹೊರಡಿಸಿದೆ. ಹೊರಡಿಸಿದ್ರು ಕೂಡ ಅಧಿಕಾರಿಗಳು ಯಾರು ಇವ್ರ ವಿರುದ್ಧ ಮಾತಾಡಕ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಇವರ ಹಿಂದೆ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಎಲ್ಲಾ ಅಧಿಕಾರಿಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ನನಗೆ ಏನೇ ಆದ್ರೂ ಕೂಡ ನಮ್ಮ ಟ್ರಸ್ಟಿನ ಹೊಣೆ ಅಂತ ಹೇಳ್ಬೇಕಾಗ್ತದೆ. ನನಗೆ ಜೀವಕ್ಕೆ ಅಪಾಯ ಇದೆ. ಅಧಿಕೃತವಾಗಿ ಏನಾದ್ರು ಸಾಧ್ಯ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಜರಾಯಿ ಇಲಾಖೆಯಲ್ಲಿ ಹೋದಾದ್ಮೇಲೆಯೂ ಕೂಡ ಟ್ರಸ್ಟ್ ಅಧಿಕೃತವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಇಲ್ಲ ರೀ, ಇಲ್ಲ ಅಂತ ಹೇಳ್ತಿದ್ದೆ. ಅನಾವಶ್ಯಕವಾಗಿ ಮೂಗು ತೋರಿಸಿದಾಗ ಆ ಪ್ರಶ್ನೆಗೆ ಕ್ಲಿಯರ್ ಬೇಕು ನಾವು. ಇಷ್ಟೊಂದು ಆತ್ಮವಿಶ್ವಾಸದಿಂದ ದೌರ್ಜನ್ಯ ಕಾನೂನಿಗೆ ಸವಾಲು ಹೊಟ್ಟಿದ್ದಾರೆ. ಏನ್ ಕಾನೂನು ಏನ್ ಮಾಡ್ಕೊಂಡಿದ್ದಾರೆ, ನಮ್ಮ ಮುಂದಿದ್ದಾರೆ ಅನ್ಮಿಸ್ಟ್ರು ಅಂತ. ಅಂದ್ರೆ ಇದೆಲ್ಲವೂ ಕೂಡ ರಾಜಕೀಯ ಪ್ರಭಾವ, ರಾಜಕೀಯ ಪ್ರಭಾವದಿಂದಲೇ ಅವರು ಅನಧಿಕೃತ ಟ್ರಸ್ಟ್ ಇವತ್ತು ಮುಂದುವರಿದ್ದಾರೆ. ಈಗ ಅನಿಷ್ಟಕ್ಕೆಲ್ಲ ಶನೇಶ್ವರೇ ಕಾರಣ ಅನ್ನಂಗ್ ಸರ್, ಪ್ರತಿಯೊಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಹೆಂಗ್ ಕಾರಣ ಆಗ್ತಾರ? ನೀವು ಭೀಮಣ್ಣ ಸಾಲಿ ಆಗಿರ್ಬೋದು, ಮತ್ತೆ ಭಾಗನಗೌಡ ಅವ್ರು ಇರ್ಬೋದು, ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು. ಅವ್ರ ಕಾನೂನು ಹೋರಾಟ ಮಾಡಿದ್ರೆ ಆಡಳಿತ ಏನ್ ಮಾಡ್ತಾ ಇದಾರಲ್ಲ ಅದಕ್ಕೆ ಅವರೆಲ್ಲ ಕಾರಣ ಆಗ್ತಾರೆ. ಅದನ್ನ ಆ ಟ್ರಸ್ಟ್ಗೆ ಕಡಿವಾಣ ಹಾಕಿ ಅಲ್ಲಿ ಆಡಳಿತ ಅಧಿಕಾರಿ ನೇಮಕ ಮಾಡದೇ ಇರುವಂತಹದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಕಾರಣರಾಗ್ತಾರೆ, ಜಿಲ್ಲಾಧಿಕಾರಿ ಕಾರಣ ಆಗ್ತಾರೆ, ತಹಸೀಲ್ದಾರ್ ಮತ್ತು ಸಹಾಯಕ ಆಯುಕ್ತರು ಕಾರಣ ಆಗ್ತಾರೆ. ಬೇರೆ ಬೇರೆ ತಿದ್ದುಪಡಿ ಬೇರೆ ಬೇರೆದೆಲ್ಲ ತಿದ್ದಿ ಬುದ್ಧಿ ಹೇಳುವಂತಹ ಸಚಿವರು ತಮ್ಮ ಕ್ಷೇತ್ರದಲ್ಲೇನೆ ತಮ್ಮ ಮೂಗಿನ ನೇರಕ್ಕೆ ತಮ್ಮ ಹಿಂಬಾಲಕರೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದಾರೆ ಅಂದ್ರೆ ಯಾಕೆ ಜಾಗ ಕೂಡುತ್ತಾನೆ ಮೌನ ಯಾಕೆ ವಹಿಸ್ತಾ ಇದ್ದಾರೆ? ಇದು ಸರಿಯಲ್ಲಪ್ಪ, ನನ್ನ ಹೆಸರು ಕೆಡ್ತದೆ, ಸರ್ಕಾರ ನಿಯಮ ಏನ್ ಹೇಳಿದೆ ಅದ್ರ ಪ್ರಕಾರ ಆಗ್ಬೇಕು, ನೀವು ಅಲ್ಲಿಂದ ದೂರ ಸರಿರಿ ಅಂತ ಯಾಕೆ ಹೇಳೋದು ಇವರು? ಅಂದ್ರೆ ಇದಕ್ಕೆಲ್ಲ ಇಂಡೈರೆಕ್ಟ್ ಆಗಿ ಅವರೇ ಒಂದು ಪ್ರೋತ್ಸಾಹ ಕೊಡ್ತಾ ಇದಾರೆ ಅಂತ 100%. ಅವರ ಮೌನ ಸಮ್ಮತಿ ಲಕ್ಷಣ ತೋರಿಸುತ್ತೆ. ಮೌನ ಕೊಡ್ಬಾರ್ದಲ್ಲ. ಅವ್ರವ್ರ ಫೋಟೋ ತಗೊಂಡು ಇವ್ರು ನೋಡಿ ಇವ್ರ ಜೊತೆಗಿದ್ದಾರೆ ಅವ್ರ ಜೊತೆಗಿದ್ದಾರೆ, ನಿಮ್ಮವ್ರು ಏನ್ ಮಾಡ್ತಾ ಇದಾರೆ? ಕಾನೂನಿಗೆ ವಿರುದ್ಧ ಇದಾರಲ್ಲ, ಇವ್ರ ಮೇಲೆ ಕ್ರಮ ಆಗ್ಲಿ. ಒಬ್ಬ ಸನ್ಯಾಸಿ ಸ್ವಾಮಿಗೆ ಈ ರೀತಿ ಮಾಡತ್ತಪ್ಪ, ಇದು ಸರಿನಾ? ಇದು ನಮ್ಮ ಮಠವು ಪುರಾತನ ಮಠ, ದಂಡಗುಂಡ ಮತ್ತು ಸಂಗಮೇಶ್ವರ ಸಂಸ್ಥಾನ ಮಠ, ಪರಂಪರೆಯಾಗಿರ್ತಕ್ಕಂಥ ದೇವಸ್ಥಾನ. ಸರ್ಕಾರದ ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಕೆಳವಾಕಿರುತ್ತಾರೆ. ದೂರು ನೀಡಲು ಹೋದರೆ ಪೊಲೀಸ್ ಇಲಾಖೆಯವರು ದೂರು ಕೊಟ್ರೆ ನೀವು ಬರೇ ಕಂಪ್ಲೇಂಟ್ ಕೊಟ್ರೆ ನಾವು ತಗೋದಿಲ್ಲ, ನಿಮಗೆ ಏನಾದ್ರೂ ಗಾಯ ಆದ್ರೆ ಹಣೆಯಲ್ಲಿ ತೂತು ಬಿದ್ರೆ
ನಾವು ನಿಮಗೆ ಕೇಸ್ ತಗೋತೀವಿ, ನೀವು ಹೊಡೆದಾಡ್ ಬರ್ರಿ, ಆಮೇಲೆ ನಾ ಕೇಸ್ ತಗೋತೀನಿ ಅಂತಂದ್ರು. ಯಾವ ಠಾಣೆ ಇದು? ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಗುಲ್ಬರ್ಗ ಅಡಿಷನಲ್ SP ಅವರು ಶ್ರೀ. ಮತ್ತೆ ಕೇಸ್ ಕೊಡಂತ ಸಮಯದಲ್ಲಿ ಇದು ಸಿವಿಲ್ ಮ್ಯಾಟರ್ ಅಂತ ನಮಗೆ ಸಂಬಂಧಪಡಲ್ಲ ಅಂತಂದ್ರು. ಮತ್ತೆ ಯಾರ ಹತ್ರ ನಾವು ರಕ್ಷಣೆ ಕೇಳ್ಬೇಕು? ಮತ್ತೆ ಅವ್ರ ರಕ್ಷಣೆ ಕೊಡ್ಲಿಕ್ಕೆ ಯಾರು ಕೊಡ್ಬೇಕು ನಮ್ಗ? ವ್ಯಾಪ್ತಿಯೇ ಬರುವುದರಿಂದ ನಾನು ದೂರು ತೆಗೆದುಕೊಳ್ಳುವುದಿಲ್ಲ ಅಂತ ಅವರು ಆದೇಶ ಮಾಡಿದ್ರು. ಮತ್ತ ನಮ್ಮ ಟ್ರಸ್ಟಿನ ಮೂಲ ಟ್ರಸ್ಟಿನ ಶಿವರಾಯಗೌಡರು ಬೆಳಗುಂಬಿ ಅವರು ನಮ್ಮ ಮೂಲ ಟ್ರಸ್ಟಿನ ಸದಸ್ಯರು, ಬಹಳ ಒಳ್ಳೆಯ ವ್ಯಕ್ತಿ. ಅವರು 1985ರಿಂದ ಹಿಡ್ಕೊಂಡು 17ರವರೆಗೆ ಅವರನ್ನ ಸೇವೆಯನ್ನು ಮಾಡಿದ್ರು. ಅಂದ್ರೆ ನಮ್ಮ ದೊಡ್ಡ ಗುರುಗಳು ಇರುವಂತ ಜೊತೆಯಲ್ಲೇ ಇವ್ರು ಇದ್ದುಕೊಂಡು ಶ್ರೀಮಠದ ಸೇವೆಯನ್ನು ಮಾಡಿದ್ರು, ದೇವಸ್ಥಾನದ ಸೇವೆಯನ್ನು ಮಾಡಿದರು. ಅವ್ರನ್ನ ದುರುದ್ದೇಶದಿಂದ ಅವ್ರನ್ನ ತೆಗೆದುಹಾಕಿ ಬಾಗಣ್ಣಗೌಡ ಅವರು ಸೇರ್ಪಡೆ ಆಗಿದ್ದಾರೆ ಸಂಕುನೂರು. ಇದು ಯಾರ್ದು ಕೈವಾಡ ಅಂತಂದ್ರೆ, ನಿಮ್ಮ ಒಳಗಿನ ವೈಮನಸ್ಸನ್ನ ದೇವಸ್ಥಾನದ ಮೇಲೆ ಇಟ್ಟುಕೊಂಡು ಆಮೇಲೆ ಸ್ವಾಮೀಜಿ ಅವ್ರನ್ನ ಎತ್ತಿಪಟ್ಟಿ ಅವರಿಗೆ ನೀವು ತಗೋಬೇಕಂತ ಹೇಳಿದ್ವಿ ನಾವು. ಅವರು ನಮ್ಮ ಮಾತನ್ನ ತೂಕಲಿಲ್ಲ. ಅಂತ ಸಮಯದಲ್ಲಿ ಧರ್ಮ ಪರಂಪರೆಯ ಅನುಕೂಲವಾಗಿ ನಡೆದುಕೊಂಡು ಬಂದಿರುತ್ತಾರೆ ಅಂತ ನಾವು ಹೇಳ್ಬೇಕಾಗ್ತದ. ಯಾಕಂತ ಕೇಳಿದ್ರೆ ಶಿವರಾಯಗೌಡರು ಬೆಳಗುಂಪಿಯವರು ಸೇವೆಯನ್ನ ಮಾಡಿದ್ದಾರೆ. ಇವರು ದುರುದ್ದೇಶದಿಂದ ಅವರನ್ನ ತೆಗೆದುಹಾಕಿ ಬಾಗಣ್ಣಗೌಡ ಸಂಕುನೂರು ಅವರು ಅದರಲ್ಲಿ ಸೇರ್ಪಡೆಯಾಗಿದ್ದಾರೆ. ಯಾಕೆ ಅವ್ರನ್ನ ತಗೋಬೇಕಾಗಿತ್ತ? ಯಾಕೆ ತಗೋಲಿಲ್ಲ? ಅವರು ಉನ್ನತ ಮಟ್ಟದಲ್ಲಿ ಅವರು ಸೇವೆಯನ್ನು ಮಾಡಿದ್ದಾರೆ. ಬಾಗಣ್ಣಗೌಡ ಸಂಕನೂರು ಅವರು ಸ್ವಾಧೀನದಲ್ಲಿ ಧರ್ಮ ಧೋರಣೆಯಾಗಿ ಮುಂದುವರಿಸಿಕೊಂಡು ಕೋಟ್ಯಾಂತರ ಭಕ್ತರ ದೇಣಿಗೆಯನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಆಮೇಲೆ ಸ್ವಾಮೀಜಿಯವರು ದೇವಸ್ಥಾನವನ್ನ ನಾವು ಕಟ್ಟಬೇಕಾದ್ರೆ ಅಡ್ಡಿ ಆತಂಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ನೀವು ವಿಚಾರ ಮಾಡ್ರಿ, ಯಾರೇ ಭಕ್ತರ ಮನೆಗೆ ಹೋಗಿ ₹1 ನಾ ದೇಣಿಗೆನ ಕೇಳಿದಾನೆ ಕೇಳ್ರಿ ನೀವು ಭಕ್ತರಿಗೆ. ಇನ್ನೊಬ್ಬರು ಭಕ್ತರ ಹತ್ರ ಹೋಗಿ ಇದು ದೇವಸ್ಥಾನ ಕಟ್ಲಕತ್ತಾರ, ನನ್ನ ಮಠದ ಗೋಡೆಯನ್ನು ಹೊಡೆದಾರ, ಅದಕ್ಕೆ ನಾ ಮಾಡೀನಂತ ಯಾರಾದ್ರೂ ಮುಂದೆ ಹೇಳಿದಾರಲ್ರಿ? ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಯಾರನ್ನ ಬೇಡ ಅಂತಾರಲ್ರಿ? ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ಬೇಕಾದ್ರೆ, ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾವ ಸ್ವಾಮೀಜಿ ಅವರು ಬೇಡ ಅಂತ ಹೇಳಿದಾರೆ ಹೇಳಿ ನೋಡೋಣ. ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಸ್ವಾಮೀಜಿಯವರು ಸಹಕಾರ ಕೊಡ್ತಾರೆ, ಭಕ್ತರು ಸಹಕಾರ ಕೊಡ್ತಾರೆ, ಶಿಷ್ಯರನ್ನು ಸಹಕಾರ ಕೊಡ್ತಾರೆ. ಇವರು ಏನದ ನಾವು ಜೀರ್ಣೋದ್ಧಾರ ಮಾಡಕತ್ತೀವಿ, ಕಟ್ಟಡವನ್ನು ಕಟ್ಟಲಕತ್ತೀವಿ, ಸ್ವಾಮೀಜಿಯವರು ಅಡ್ಡಾಗಿದ್ದಾರೆ. ಯಾಕ್ರಿ ಸುಳ್ಳು ಆರೋಪ? ದೇವಸ್ಥಾನದ ಭಕ್ತರಿಂದ ಬರುವಂತ ಗೂಳಿ ಮತ್ತು ಗಂಟೆ, ಬಳ್ಳಿ ಮತ್ತು ಬಂಗಾರವನ್ನು ಲೆಕ್ಕವಿಲ್ಲದ ಮತ್ತು ಪತ್ರವಿಲ್ಲ ಮಾರಾಟ ಮಾಡೋದು, ಲೋಪ ದೋಷಗಳು ಜಿಲ್ಲಾಡಳಿತವರಿಗೆ ಕೊಟ್ಟರೆ ಇದಕ್ಕೆ ಅವರೇ ನೇರ ಹೊಣೆ ಅಂತ ನಾವು ಹೇಳ್ಬೇಕಾಗ್ತದೆ.